ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಿಲಾಡಿ ಜೂನಿಯರ್ಸ್, ಮಂಡ್ಯದ ಡಿಸಿ ಪನುಶ್ರೀ, ಕುಳ್ಳಾಸಿಂಗ ಮಾರೋಂಡ್, ಅದ್ವಿಕ್, ಬೆಂಗಳೂರಿನ ನೂತನ ಹಾಗೂ ಸೀನಿಯರ್ ಕಿಲಾಡೀಸ್. ಕೇಳಿದ್ರಲ್ಲ ಜಡ್ಜಸ್, ನಮ್ಮನ್ನು ಉಪಯೋಗಿಸ್ಕೊಂಡು ಎಂತೆಂತ ಸಾಂಗ್ ಬರೀತಾರೆ ಅಂತ. ಇದು ಮನುಷ್ಯರು ನಮಗ್ ಮಾಡ್ತಿರೋ ಅವಮಾನ. ಮನೆ ಮುಂದೆ ಕಾವಲ್ ಕಾಯಕ್ಕೆ ನಾಯಿ ಬೇಕು. ಸೊಸೈಟಿಲಿ ಅವ್ರ ಪ್ರೆಸ್ಟೀಜ್ ತೋರಿಸ್ಕೊಂಡು ಸ್ಟೈಲ್ ಆಗಿ ಹಿಡ್ಕೊಂಡು ವಾಕಿಂಗ್ ಮಾಡಕ್ಕೆ ನಾಯಿ ಬೇಕು. ಅಷ್ಟೇ ಅಲ್ಲ ಜಡ್ಜಸ್, ನಮ್ಮ ಮೇಲೆ ಕೆಟ್ಟ ಕೆಟ್ಟ ಗಾದೆ ಎಲ್ಲ ಬರೀತಾರೆ. ನಾಯಿ ಬಾಲ ಡೊಂಕು, ನಾಯಿ ಬೊಗಳಿದ್ರೆ ದೇವಲೋಕ ಏನ್ ಹಾಳಾಗೋಗುತ್ತಾ, ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರು ಅದ್ರ ಬುದ್ಧಿ ಬಿಡಲ್ಲ, ಹಿಂಗೆಲ್ಲ ಬರೀತಾರೆ ಜಡ್ಜಸ್. ನಿರಂಜನಣ್ಣ, ಬೊಗ್ಲೋ ನಾಯಿ ಕಚ್ಚಲ್ವಂತೆ, ಹೌದಾ? ಏನೋ ಕಚ್ಚಿಸ್ಕೊಂಡು ನೋಡಿಲ್ಲಮ್ಮ. ನನ್ ಕಚ್ಚಿ ತೋರಿಸ್ಲಾ? ಬೇಡಮ್ಮ. ಗೊತ್ತಲ್ಲ, 14 ಇಂಜೆಕ್ಷನ್ ಎಲ್ಲೆಲ್ಲಿ ಕೊಡ್ತಾರೋ ಯಾವನಿಗೆ ಗೊತ್ತು. ಸ್ವಲ್ಪ ಹುಷಾರಾಗಿರಿ. ನಾವು ಬೆಂಗಳೂರಲ್ಲಿ ಬೊಗಳಿದ್ರೆ ಉಡುಪಿ ಮಂಗಳೂರು ನಡ್ಕಾಗತ್ತೆ. ನಾವು ಕಾಲೆತ್ತಿ ಒತ್ತ ಅಂದ್ರೆ ಕೆಂಗೇರಿ ಮರಿ ಹಾರಾಗುತ್ತೆ. ನಾವು ಬಾಯ್ ಬಿಟ್ಟು ಕಚ್ಚು ಅಂದ್ರೆ ಹಾಸ್ಪಿಟಲ್ ಮುಂದೆ ಹೌಸ್ಫುಲ್ ಬೋರ್ಡ್ ಇರುತ್ತೆ. ಇದು ನಾಯಿಗಳ ಕೋಟೆ ಕಣೋ. ಯಾರಾದ್ರು ನಾಯಿ ತರ ಬೊಗಳ್ತಿರೋದು? ಹೋಗ ಆ ಕಡೆ. ಯಾವನ ಅವನು ಬ್ಯಾಕ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನಾಯಿ ತರ ಬೊಗಳ್ತಿರೋನು? ದಮ್ಮೆದ್ರ ಮುಂದ ಬರಲ್ಲ. ಅಲ್ಲ ಸರ್, ಅವಾಗಿಂದ ಹೇಳ್ತಿದ್ದೆ ಪ್ರತಿಯೊಂದು ಮಾತು ಸುಳ್ಳು ಸುಳ್ಳು ಅಂತ ನಂಗೆ ಗೊತ್ತಾಗ್ತಿದೆ. ನೀವು ಯಾರು ಮಾತಾಡ್ತಿರಲ್ಲ ಸರ್. ಅಲ್ಲ, ಇಷ್ಟೊಂದು ನೆಗೆಟಿವ್ ಹೇಳ್ತಾ ಇದೆ, ಆದ್ರೆ ಒಂದು ನಾವು ಪಾಸಿಟಿವ್ ಹೇಳಿದ್ವಿ, ಅದ್ರ ಬಗ್ಗೆ ಮಾತಾಡಿದ್ಯಾ? ನಿಯತ್ತಿಗೆ ಇನ್ನೊಂದು ಹೆಸರು ನಾಯಿ ಅಂತ ಹೇಳಿಲ್ವ ಸರ್? ನಾವು ಹೇಳಿಲ್ಲ ಸರ್. ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ನೀನು? ಯಾಕೆ ಮಾತಾಡಿಲ್ಲ? ಏನ್ ಹೇಳ್ದ ಅಂತ ಕೇಳಿದ್ರಲ್ಲ ಸರ್. ಹಾಗಾದ್ರೆ ಅದೇ ಮನುಷ್ಯರು ನಿಯತ್ತಿಲ್ಲದ ನಾಯಿ ಅಂತ ಯಾಕೋ ಹೇಳ್ತಾರೆ? ಪ್ರಾಣಿಗಳಂದ್ರೆ ನಿಮಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಇಲ್ಲಿವರೆಗೂ ಒಂದ್ ಲೆಕ್ಕ, ಇನ್ಮೇಲೆ ಇನ್ನೊಂದ್ ಲೆಕ್ಕ. ನಾಯಿ ಬಂದಿದೆ ಅಂತ ಹೇಳ. ನಾಯಿ ಬಂದಿದೆ ಯಾರಿಗೆ ಹೇಳ್ಬೇಕಮ್ಮ? ಯಾವನ್ಗಾರು ಹೇಳ್ಕೋಗು, ನನಗೇನಾಗ್ಬೇಕು? ನೋಡಿದ್ರ ಸರ್, ನಾಯಿ ಒಂದು ಬೊಗಳುತ್ತೆ ಜಾಸ್ತಿ ಅಂದ್ರೆ ಬಾಲ ಅಲ್ಲಾಡಿಸುತ್ತೆ. ಆಫ್ಟರ್ ಆಲ್ ನಾಯಿ ಏನು ಮಾಡಕ್ಕಾಗಲ್ಲ, ಬರೀ ಬೊಗಳುತ್ತೆ. ಆಫ್ಟರ್ ಆಲ್ ಒಂದು ನಾಯಿನ ಅಷ್ಟೇ. ನಿಮ್ಮ ಮನುಷ್ಯರ ಮಿಸ್ಟೇಕ್ ನ ಬಯಲ್ಗೆಳಕ್ಕೆ ನಾನು ಒಬ್ನೇ ಅಲ್ಲ, ನಮ್ಮ ಇಡೀ ಗ್ಯಾಂಗ್ ಬರ್ತಿದೆ. ಎಲ್ಲಿ? ತಾಕತ್ತಿದ್ರೆ ಕಟ್ಟಕ್ಕಲ್ಲೇ. ಇಷ್ಟೇ ರಿಪೀಟ್. ಯಪ್ಪ, ಸಿಂಹ, ಕಾಗೆ, ನಾಯಿ ಎಲ್ಲ ಏನು ಕಾಮಿಡಿ ಮಾಡ್ತಾ ಇದೆ ನೋಡಿ ಸರ್. ಸಖತ್ ಕಾಮಿಡಿ. ನಿಮ್ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನಾವು ಬಂದ್ ಪಿಂಡ ತಿನ್ಬೇಕು. ನಿಮ್ ಮನೆಗೆ ನೆಂಟ್ರು ಬರ್ಬೇಕಂದ್ರೆ ನಾವು ಗಂಟ್ಲು ಹೊರ್ಕೊಂಡ್ ಕೂಗ್ಬೇಕು. ಈ ತರ ನಮ್ಮನ್ನ ಯೂಸ್ ಮಾಡ್ಕೊಂಡ್ರು ನಮ್ಮ ಮೇಲೆ ಏನೇನೋ ಗಾದೆಗಳನ್ನ ಬರೀತಾರೆ ಸರ್. ಏನ್ ಗಾದೆ ಬರ್ತಿದೆ ಹೇಳು, ನನ್ನ ಹತ್ರ ಕೇಳಿದ್ರೆ? ಕಾಗೆ ಕೂರೋಕೆ, ಟೊಂಗೆ ಮುರಿಯೋಕೆ. ಕಾಗೆ ಮರಿ ಕಾಗೆಗೆ ಮುತ್ತಂತೆ. ಚಂದ್ರು ಸರ್, ಅಷ್ಟೇ ಅಲ್ಲ, ನಾವ್ ಇವ್ರ ಗಾಡಿ ಮೇಲೆ ಕೂತ್ರೆ ದರಿದ್ರ ಅಂತೆ. ನಾಚಿಕೆ ಆಗಲ್ಲ ನಿಮ್ಗೆ? ಯಾರಿಗೆ ಹೇಳ್ತಾ ಇದೀಯಾ? ಸರ್, ನಮ್ಮ ಮೇಲೂ ಗಾದೆಗಳು ಬರ್ತಿಲ್ವಾ ಹೇಳಿ ಸರ್? ಏನ್ ಗಾದೆ ಬರ್ತಿದೆ ಅಂತ ಹೇಳಪ್ಪ. ಏನ್ ಗಾದೆ ಬರ್ತಿದೀವಿ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ರೆ ಗೊತ್ತಾಗಲ್ವಾ ಅಂತೀರ. ಶರಣ್ ಸರ್, ನಾವು ಮುಚ್ಕೊಂಡಾದ್ರೂ ಕುಡಿತೀವಿ, ತೆರ್ಕೊಂಡಾದ್ರೂ ಕುಡಿತೀವಿ. ಅದೆಲ್ಲ ನಿಮ್ಗೆ ಅಷ್ಟೇ ಅಲ್ಲ ಸರ್, ಯಾವನಾದ್ರೂ ಇವನ್ ತರ ಚಿಕ್ಲಾಗ ಆಡಿದ್ರೆ ಆಡ್ಸುಟ್ ಬೇಕ್ತಾರ ಆಡ್ತಾ ಇದ್ಯಾ ಅಂತಾರೆ. ನಮ್ಮನ್ನ ಯಾಕೆ ಸರ್ ಮಧ್ಯ ತಗೋತೀರಾ? ಯಾಕೆ ತಗೋತೀರಾ? ಮಧ್ಯ ತೆಗೋತಿರೋದು ನೀನಲ್ಲಪ್ಪ, ನೀನೇ ಬರ್ತಿರೋದಲ್ಲಿ ನಿಲ್ಕೊ. ಒಂದ್ ನಿಮಿಷ. ಹೋಗ್ಬೇಕಾದ್ರೆ ಅಡ್ಡ ಹೋದ್ರೆ ನಮ್ ಕೆಲ್ಸ ಆಗಲ್ಲ ಅಂತ ಭಯ ಪಡ್ತಾರೆ ಸರ್. ನಮ್ ವಿಷ್ಣು ದಾದವ್ರೆ ಹೇಳಿಲ್ವಾ, ಬೆಕ್ಕಿಗೆ ಎದುರ್ಬೇಕಾಗ್ಯದು ಇಲ್ಲಿ ಮಾತ್ರ ಮನುಷ್ಯರಲ್ಲ. ಆದ್ರೂ ಜಡ್ ನನ್ ಮಕ್ಕಳು ನನ್ ನೋಡಿ ಭಯ ಪಡ್ತಾರೆ ಸರ್. ಅಲ್ಲ ಸರ್, ನಾವು ಯಾವಾಗ್ಲೂ ಈ ಬೆಕ್ಕಿಗೆ ಹೇಳ್ತೀವಿ, ನಾಯಿಗೆ ಹೇಳ್ತೀವಿ, ಕಾಗೆಗೆ ಹೇಳ್ತೀವಿ. ಸಿಂಹಕ್ಕೆ ಯಾವತ್ತು ನೆಗೆಟಿವ್ ಮಾತಾಡಿಲ್ಲಲ್ಲ, ಯಾವತ್ತು ಪಾಸಿಟಿವ್ ಮಾತಾಡಿರೋದ್ರ ಮೇಲೆ. ಇದ್ರೆ ಸಿಂಹ ತರ ಇರ್ಬೇಕು, ಸಿಂಹ ತರ ಧೈರ್ಯ ಇರ್ಬೇಕು ಅಂತ. ಇದನ್ನ ಯಾಕೆ ಕರ್ಕೊಂಡ್ ಬಂದೆ? ಸುಮ್ನೆ ನಮ್ ಸಪೋರ್ಟ್ಗೆ ಅಂತ ಕರ್ಕೊಂಡ್ ಬಂದೆ ಅಷ್ಟೇ. ಸಪೋರ್ಟ್ಗ ಏನೋ ಮಾತಾಡೋದು. ನಮ್ ಪಂಚಾಯತ್ ಅಧ್ಯಕ್ಷರ ಹೋಗಿ ನಾಯಿ ಕೇಳೋಣ. ನಾಯಿ ಕೇಳಲ್ಲಮ್ಮ, ಅದು ನ್ಯಾಯ ಕೇಳೋಣ. ಪಂಚಾಯತ್
ಅಧ್ಯಕ್ಷರ ಹತ್ರ ಹೋಗಿ ನಾಯಿ ಕೇಳೋಣ. ಯಾವ್ದು ನಾಯಿ? ಗಂಡು ನಾಯಿನ ಹೆಣ್ಣು ನಾಯಿನ? ನಾಯಿ ಅಲ್ಲ ಕಣೋ, ಮತ್ತೆ ನಾಯಿ. ಯಪ್ಪ ದೇವ್ರ, ಈಗ ಅಧ್ಯಕ್ಷರ ಹತ್ರ ಹೋಗಿ ನಾಯಿ ಕೇಳಲ್ಲ ನ್ಯಾಯ ಕೇಳಲ್ಲ ಅಂತ ಗೊತ್ತಾಗ್ತಿಲ್ಲ. ಆದ್ರೂ ಪರವಾಗಿಲ್ಲ, ಇವಾಗ ನ್ಯಾಯ ಬೇಕು ತಾನೆ? ಸರಿ, ನಮ್ಮ ಪಂಚಾಯತಿಲಿ ಅಧ್ಯಕ್ಷರು ಇರ್ತಾರೆ, ಕೇಳೋಣ. ಹೋಗೋಣ, ಬನ್ನಿ ಹೋಗೋಣ. ಇಲ್ಲ ಮೇಡಮ್, ನಮ್ದು ಅಧ್ಯಕ್ಷರು ಕೇರಳದಿಂದ ಬಂದಿದ್ದಾರೆ ಅನ್ಸುತ್ತೆ, ಒಂದ್ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀನಿ. ಒಣಕಂ ಚೇಟ ಅಂದ್ರೆ ಹಿಂದಿಕ್ಯೋ ನಿನ್ನ ಹೊಟ್ಟೆ ಹಿಂದಿಳಿಕ್ಯೋ ಆಶೀರ್ವಾದ ಮಾಡು. ಕನ್ನಡದಾಗ ಮಾತಾಡ್ಲಿ, ನಾನು ಕರ್ನಾಟಕದವನ. ಮತ್ತೆ ಗೆಟಪ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ. ನೋಡ್ರಪ್ಪ, ಅಧ್ಯಕ್ಷರು ಬಂದಿದ್ದಾನೆ, ಏನ್ ಮಾತಾಡ್ಬೇಕು ಮಾತಾಡ್ಕೊಳ್ಳಿ. ಈ ಮನುಷ್ಯರ ನಮ್ ಪ್ರಾಣಿಗಳ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾರೆ ಬಾಸ್. ಹೇಳ್ಬಿಡ್ಬೋ, ನಿನ್ ಸಿಂಹ ಕಣೋ, ಸಿಂಹ. ಹೌದಲ್ಲ? ಹೌದು, ನಿಮ್ಮ ಮೇಲೆ ಗಾದೆ ಬರ್ದಿದಾರಂತ ಹೆಂಗ್ ಗೊತ್ತು? ಸಾಕ್ಷಿ ಏನಿದೆ? ನಮಸ್ಕಾರ ಅಯ್ಯ. ನಮಸ್ಕಾರ. ಈ ಮನುಷ್ಯರು ನಮ್ ಬಗ್ಗೆ ಕೆಟ್ಟ ಕೆಟ್ಟ ಗಾದೆ ಎಲ್ಲ ಬರೀತಾರೆ. ಅದಕ್ಕೆ ಸಾಕ್ಷಿ ಏನಿದೆ? ನಾನು ಹೇಳಲ್ಲ, ಸಿಂಹ ಹೇಳ್ತಾನೆ. ಹೇಳಮ್ಮ. ಅಧ್ಯಕ್ಷ, ಈ ಮನುಷ್ಯರು ನಮ್ ಬಗ್ಗೆ ಮಾಡಿರೋ ಗಾದೆಗಳ ಪುಸ್ತಕ ನಿಮ್ ಮುಂದೆ ಇದೆ ನೋಡಿ ಬಾಸ್. ಮುಂದೆ ಇಲ್ಲ, ಹಿಂದೆ ಇದೆ ನೋಡಿ. ಸಿಂಹನ ನೀನು? ಅಳಬೇಡ, ನ್ಯಾಯ ನಾನ್ ಬಗೆಹರಿಸ್ತೀನಿ. ಲೇ ಮಾನವ, ಬಾರ ಇಲ್ಲಿ. ಏನ್ ದೊಡ್ಡ ಯಮಧರ್ಮ, ಮಾನವ ಅಂತ ಕರೀತಾರೆ. ಏನು ಅದೆಲ್ಲ ಬೈತಿದಿರಲ್ಲ ಪ್ರಾಣಿಗಳ ಬಗ್ಗೆ, ನಿಮ್ಗೆ ನಾಚಿಕೆ ಆಗಲ್ವೇನೋ? ಓಹೋ, ನಮ್ಮ ಹತ್ರ ಮಾತ್ರ ಕೇಳಿ, ಅವ್ರು ಮಾಡೋ ತೊಂದ್ರೆ ಎಲ್ಲ ನಿಮ್ಗೆ ಗೊತ್ತೇ ಇಲ್ಲ. ಬೈಕಲ್ಲಿ ಅರ್ಜೆಂಟ್ ಅಲ್ಲಿ ಎಲ್ಲೋ ಹೋಗ್ತಾ ಇರ್ತೀವಿ. ಈ ನಾಯಿ ನನ್ನ ಮಗ ಸಡನ್ ಸಡನ್ ಆಗಿ ಬಂದ್ರೆ ನಾವು ಬಿದ್ದು ಏನನ್ನ ತಲೆಗೆ ಲೇಟ್ ಆಗಲ್ವಾ? ಹೌದು. ಇದ್ರ ಬಗ್ಗೆ ಯಾವನ್ ಕೇಳ್ತಾನೆ? ಯಾರು ಕೇಳ್ತಾರೆ? ಅದು ಸಾಯಿಲಿ. ಇದೇ ತರ ಮರದಲ್ಲಿ ನೀವು ಕೂತಿದ್ದಾಗ ಈ ಕಾಗೆ ಬಂದು ತಲೆ ಕುಕ್ಕಲ್ವಾ? ಯಾರು ಕೇಳ್ತಾರೆ ಅದ್ರ ಬಗ್ಗೆ? ಅದು ಬಿಟ್ಟಾಕಿ ಈ ಬೆಕ್ಕು ಇಡೀ ದಿನ ಊರೆಲ್ಲ ಓಡಾಡ್ತಿರುತ್ತೆ. ಸಂಜೆ ಬಂದು ನಮ್ಮ ಮನೆ ಓಲೆಗೆ ಹುಚ್ಚಯ್ಯಲ್ವ? ಯಾರು ನೀವು ಕ್ಲೀನ್ ಮಾಡ್ತೀರಾ? ಮತ್ತೆ ನೀವು ಮನುಷ್ಯರೇನು ಕಡಿಮೆ ಏನೋ? ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ನಾಯಿಗೆ ಹಾಯಿಸ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ತೀರಾ? ಎಷ್ಟು ದನಕರುಗಳಿಗೂ ಆಕ್ಸಿಡೆಂಟ್ ಮಾಡ್ತೀರಾ? ಗಾಡಿ ನಿಲ್ಸಿ ನೋಡೋದಿಲ್ಲ ಸತ್ತಿದಾವ ಬದುಕಿದಾವ ಅಂತ. ಅಷ್ಟೇ ಯಾಕೆ, ಎಷ್ಟೋ ಪಕ್ಷಿಗಳು ತಮ್ಮ ಗೂಡು ಕಟ್ಕೊಂಡು ಮರದಲ್ಲಿ ಹಾಯಾಗಿರ್ತವೆ, ಆ ಮರಗಳನ್ನ ಕತ್ತರಿಸಿ ಹಾಕ್ತೀರಾ. ಈ ಭೂಮಿ ಮೇಲೆ ಬದುಕೋದಕ್ಕೆ ನಿಮಗೆಷ್ಟು ಅರ್ಹತೆ ಇದೆಯೋ, ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ ಅರ್ಹತೆ ಇದೆ ಅನ್ನೋದನ್ನ ಮಾತ್ರ ಮರಿಬೇಡ್ರೋ. ಅಲ್ಲ ಅಧ್ಯಕ್ಷರೇ, ನೀವು ಹೇಳೋದೇನೋ ಕರೆಕ್ಟ್, ಆದ್ರೆ ಬದುಕೋಕ್ಕೋಸ್ಕರ ಇದೆಲ್ಲ ಮಾಡ್ಬೇಕಾಗುತ್ತೆ. ಇವಾಗ ಹೆಂಗೂ ಪ್ರಾಣಿಗಳಿಗೆ ಬಂದಿದೆ, ಏನಾದ್ರೂ ಒಂದು ನ್ಯಾಯ ಕೊಡಿ. ಎರಡೂ ಕಡೆ ವಾದ ವಿವಾದಗಳನ್ನ ಪರಿಶೀಲಿಸಿದ ನಂತರ ನಾನೊಂದು ತೀರ್ಮಾನಕ್ಕೆ ಬಂದೀನಿ. ಹೇಳಿ ಅಧ್ಯಕ್ಷರೇ. ಇನ್ನು 5 ವರ್ಷ ನೀನು ನಿರಂಜನ ಜೊತೆಗೆ ಇದೇ ಕಿಲಾಡಿ ಜೂನಿಯರ್ಸ್ ಕಾರ್ಯಕ್ರಮದಲ್ಲೇ ಇರಬೇಕು. ಇದು ಶಿಕ್ಷೆನಾ? ನನಗಿಂತ ಮುಂಚೆ ನೀನೇ ಅನುಭವಿಸ್ತಿದೀಯಾ? ಇದು ಶಿಕ್ಷೆ ಅಲ್ವಾ? ಒಟ್ನಲ್ಲಿ ನಮ್ಗೆ ನ್ಯಾಯ ಇಲ್ಲ, ಅನ್ಯಾಯ ಮಾಡಿದ್ರಿ. ನೋಡ್ರು, ನನ್ ಪರವಾಗಿ ನ್ಯಾಯ ಸಿಗುತ್ತೆ ಅಂದ್ರೆ ನಿಮ್ ಪರವಾಗಿ ನ್ಯಾಯ ಸಿಕ್ಕಿದೆ. ಏನ್ ಮಾಡ್ತೀರಿ ಇವಾಗ? ಸಾಂಗ್ ಹಾಕಿದ್ರೆ ಡ್ಯಾನ್ಸ್